ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಆಪರೇಷನ್ ಸಿಂಧೂರ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ. ಭಾರತೀಯ ಸೇನೆಯಲ್ಲಿ ಮಹಿಳೆಯರ ಮಹತ್ವದ ಪೂರ್ಣ ಪಾತ್ರ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಶಕ್ತಿಶಾಲಿ ದಾಳಿ. ಬೆಳಗಾವಿಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಂದ ಸಿಹಿ ವಿತರಿಸಿ ಸಂಭ್ರಮಾಚರಣೆ. ಶ್ರೀ ಕನಕದಾಸ ವೃತ್ತದಲ್ಲಿ ಕೆಟ್ಟ ಸಿಗ್ನಲ್ ಲೈಟ್, ಸಂಚಾರ ದಟ್ಟಣೆ ಹೆಚ್ಚಾದ ಪರಿಸ್ಥಿತಿ. ಸಂಚಾರಿ ಪೊಲೀಸ್ ಇಲ್ಲದೆ ವಾಹನಧಾರಕರು ಪೇಚಿಗೆ ಸಿಲುಕುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಬಳಿಕವೂ ಸಿಗ್ನಲ್ ಲೈಟ್ ದುರಸ್ಥಿತಿಗೆ ಜಾಗೃತಿ ಅಗತ್ಯ. ನೂರ 30 ಅಡಿ ಬಾವಿಯಿಂದ 23 ವರ್ಷ ಯುವಕನ ಶವವನ್ನ ಯಶಸ್ವಿಯಾಗಿ ಹೊರತೆಗೆಯುವ ಕಾರ್ಯ. ಬಸವರಾಜ ಹಿರೇಮಠ್ ನೇತೃತ್ವದಿಂದ ರಕ್ಷಣಾ ಕಾರ್ಯವನ್ನ ಪೂರ್ಣಗೊಳಿಸಲಾಗಿದೆ. ಪೊಲೀಸ್ ಮತ್ತು ಸ್ಥಳೀಯ ನಾಗರಿಕರ ಸಹಕಾರದಿಂದ ಮಾನವೀಯತೆ ನಿಜವಾದ ವಿಜಯ ಸಾಧಿಸಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ ದಾಳಿ ಮಾಡಿದ ಉಗ್ರರ ಸಂಹಾರ ಮಾಡಿದ ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ಕೊಟ್ಟ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗಾವಿಯ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ನೀಡಿ ಸಂಭ್ರಮಿಸಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ದ ದಾಳಿ ಮಾಡಿದ ಉಗ್ರರ ಸಂಹಾರ ಮಾಡಿದ್ದಕ್ಕೆ ಆಪರೇಷನ್ ಸಿಂಧು ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ಕೊಟ್ಟ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗಾವಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ನೀಡಿ ಸಂಭ್ರಮಿಸಿದ್ರು. ಪಾಕಿಸ್ತಾನದ 9 ಭಯೋತ್ಪಾದಕರ ತಾಣಗಳನ್ನು ಒಡಿಸ್ ಮಾಡಿರುವ ಭಾರತೀಯ ಸೇನೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದು ಹೆಮ್ಮೆ ತರುವಂತಿದೆ. ಪಹಲ್ಗಾಮ್ದಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಹೋಗಿ ಮೋದಿಗೆ ಹೇಳು ಎಂದಿದ್ದ ಉಗ್ರರು 26 ಮಹಿಳೆಯರ ಸಿಂಧೂರ ಅಳಿಸಿ ಹೋಗಿದ್ರು. ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಉಗ್ರರ ತಾಣಗಳ ಮೇಲೆ ದಾಳಿ ಮಾಡಿ ಪ್ರತ್ಯುತ್ತರ ನೀಡಿದ್ದು ಶ್ಲಾಘನೀಯ ವ್ಯಕ್ತಪಡಿಸಿದ್ರು. ಇವತ್ತು ನಮ್ಮ ಭಾರತೀಯ ಸೇನೆ ಬಹಳ ಶೌರ್ಯದಿಂದ ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ. ಪಾಕಿಸ್ತಾನ ಉಗ್ರರ ಶೆಲ್ ಮೇಲೆ 9 ಉಗ್ರರ ಶೆಲ್ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಾರಿಯರು ಎಲ್ಲರೂ ಒಗ್ಗಟ್ಟಾಗಿ ನಾವು ಅವ್ರಿಗೆ ಇನ್ನಷ್ಟು ದೇವರವರಿಗೆ ಶಕ್ತಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾವು ದೇವರಲ್ಲಿ ಗಣಪತಿಯಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮೊನ್ನೆ 7ನೇ ತಾರೀಕು ಮತ್ತು ತಾರೀಕಿನ ದಿನ ಆ ಸಿಂಧೂರ ಕಳ್ಕೊಂಡಂತ ಮಹಿಳೆಯರಿಗೆ ಒಂದು ನ್ಯಾಯ ಕೊಡೋಕ್ಕಾಗಿ ಆಪರೇಷನ್ ಸಿಂಧೂರ್ ಅನ್ನುವಂತ ಒಂದು ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಏನು ಉಗ್ರರ ತಾಣಗಳಿದ್ದು ಉಗ್ರರ ಟ್ರೈನಿಂಗ್ ಸೆಂಟರ್ಗಳಿದ್ದು ಅಂತ 9 ಟ್ರೈನಿಂಗ್ ಸೆಂಟರ್ ಧ್ವಂಸ ಮಾಡಿದ್ದಾರೆ. ಅವರು ಇವತ್ತು ಆ ಒಂದು ನಾರಿಯರಿಗೆ ಒಂದು ಅವರು ನ್ಯಾಯ ಕೊಡಿಸಿದ್ದಾರೆ. ಮತ್ತೆ ವಿಶೇಷವಾಗಿ ಅವತ್ತಿನ ದಿನ ಮೃತರಾದಂತ ಆತ್ಮಕ್ಕೆ ಇವತ್ತು ಶ್ರದ್ಧಾಂಜಲಿ ಸಿಕ್ಕಂಗಾಗಿದೆ. ಇಂಥ ಈ ನಮ್ಮ ಸೇನೆ ಏನು ಭಾರತೀಯ ಸೇನೆ ಇದೆ ಅವರಿಗೆ ನಾವು ಧನ್ಯವಾದ ಜೊತೆಗೆ ಅಭಿನಂದನೆ ಕೂಡ ತಿಳಿಸ್ತೇವೆ. ವಿಶೇಷವಾಗಿ ನರೇಂದ್ರ ಮೋದಿಜಿ, ಗೃಹ ಮಂತ್ರಿಗಳು, ರಕ್ಷಾ ಮಂತ್ರಿಗಳು ಇವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ದಿನ ಆ ಸೈನಿಕರಿಗೆ ಒಂದು ಯಶಸ್ಸು ಸಿಗಲಿ, ಅವರ ಬೆಂಬಲ ಕೊಡುವಂತ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಬೆಳಗಾವಿ ಮಹಾನಗರ ವತಿಯಿಂದ ಈ ಗಣೇಶನ ಪೂಜೆಯನ್ನು ಇಟ್ಕೊಂಡಿದ್ದೇವೆ. ಬಿಜೆಪಿ ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್, ಮಾಜಿ ಸಂಸದೆ ಮಂಗಳಾ ಅಂಗಡಿ, ಶಿಲ್ಪಾ ಕೇಕರೆ, ಪೃಥ್ವಿ ಸಿಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯ ಶ್ರೀ ಕನಕದಾಸ ವೃತ್ತದಲ್ಲಿ ಇಲ್ಲಿಯ ಸಿಗ್ನಲ್ಗಳ ಸ್ಥಿತಿ ದಯನೀಯಕರವಾಗಿದ್ದು, ಮುಂದೆ ಸಾಗುವ ಜನರು ಸಂಚಾರಿ ನಿಯಮವಿಲ್ಲದೆ ವಿಚಲಿತರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಬೆಳಗಾವಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ. ಆದರೆ ಇಲ್ಲಿನ ಸಿಗ್ನಲ್ಗಳ ಸ್ಥಿತಿ ದಯನೀಯವಾಗಿದ್ದು, ಮುಂದೆ ಸಾಗುವ ಜನರು ಸಂಚಾರಿ ನಿಯಮವಿಲ್ಲದೆ ವಿಚಲಿತರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವಾರು ದಿನಗಳಿಂದ ಕೆಟ್ಟು ನಿಂತಿರುವ ಸಿಗ್ನಲ್ ಲೈಟ್ಗಳು ಮುರಿದು ನೆಲಕ್ಕೆ ವಾಲಿದ್ರು. ಹೇಳುವವರಿಲ್ಲ, ಕೇಳುವವರಿಲ್ಲ. ಯಾವಾಗಲೂ ಟ್ರಾಫಿಕ್ ಜಾಮ್. ಸಂಚಾರಿ ನಿಯಮವಂತೂ ಸುತಾರಾಮ್, ಯಾರೂ ಪಾಲಿಸುವವರಿಲ್ಲ. ಹೌದು, ನೀವು ನೋಡುತ್ತಿರುವ ಈ ದೃಶ್ಯಗಳು ಬೆಳಗಾವಿಯ ಶ್ರೀ ಕನಕದಾಸ ವೃತ್ತದ್ದು. ಇದು ಬೆಳಗಾವಿ ಕನಬರಗಿ ಪ್ರದೇಶದಿಂದ ಬೆಳಗಾವಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ.
ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯ ಸೇತುವೆ ಕೆಳಗಿನ ಮಾರ್ಗ ಇದಾಗಿದ್ದು ಪ್ರತಿದಿನ ಸಾವಿರಾರು ವಾಹನಗಳು ಈ ರಸ್ತೆಯ ಮಾರ್ಗವಾಗಿ ಸಂಚರಿಸುತ್ತವೆ. ಆದರೆ ಹಲವಾರು ದಿನಗಳಿಂದ ಇಲ್ಲಿನ ಸಿಗ್ನಲ್ ಲೈಟ್ಗಳು ಅಧೋಗತಿಗೆ ತಲುಪಿದ್ದು ಜನರು ಮಾಹಿತಿ ಸಿಗದೆ ಪೇಚಿಗೆ ಸಿಲುಕುತ್ತಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ನಿಂತು ಟ್ರಾಫಿಕ್ ನಿಯಮ ಪಾಲನೆ ಜಾಗೃತಿ ಮೂಡಿಸಿ ದಂಡ ವಿಧಿಸುವ ಪೊಲೀಸರು ಶ್ರೀ ಕನಕದಾಸ ವೃತ್ತದೆಡೆ ಜಾನ ಕುರುಡರಂತೆ ಯಾಕೆ ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಜನರ ಪ್ರಶ್ನೆಯಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದಲ್ಲಿ ಹೊಸ ಅಭಿವೃದ್ಧಿಯನ್ನ ಪಡಿಸುವ ಮೊದಲು ಅವಶ್ಯಕತೆ ಇರುವಲ್ಲಿ ಸಿಗ್ನಲ್ ಲೈಟ್ಗಳನ್ನು ದುರಸ್ತಿಗೊಳಿಸಬೇಕೆಂಬುದು ಜನರ ಬೇಡಿಕೆಯಾಗಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. 130 ಅಡಿ ಆಳ ಮತ್ತು 5 ಅಡಿ ಅಗಲದ ಕತ್ತಲೆಯ ಬಾವಿಯಲ್ಲಿ ಬಿದ್ದ 23 ವರ್ಷದ ಯುವಕನ ಶವವನ್ನು ಬಸವರಾಜ್ ಹಿರೇಮಠವರ ನೇತೃತ್ವದ ತಂಡ ಧೈರ್ಯದಿಂದ ಹಾಗೂ ಶ್ರಮದಿಂದ ಯಶಸ್ವಿಯಾಗಿ ಹೊರತೆಗೆದಿದೆ. 120 ಅಡಿ ಆಳ ಮತ್ತು 5 ಅಡಿ ಅಗಲದ ಕತ್ತಲೆ ಬಾವಿಯಲ್ಲಿ ಬಿದ್ದ 23 ವರ್ಷದ ಯುವಕನ ಶವವನ್ನು ನಮ್ಮ ತಂಡ ಧೈರ್ಯದಿಂದ ಹಾಗೂ ಶ್ರಮದಿಂದ ಯಶಸ್ವಿಯಾಗಿ ಹೊರತೆಗೆದಿದೆ. ಈ ರಕ್ಷಣಾ ಕಾರ್ಯಾಚರಣೆ ಬಹುಮಟ್ಟಿಗೆ ಸವಾಲಾಗಿತ್ತು. ಆಳವಾದ ಕತ್ತಲೆ, ಸುಮಾರು 4 ರಿಂದ 5 ದಿನಗಳ ಹಿಂದಿನ ಶವ ಮತ್ತು ಅಪಾಯಕಾರಿಯಾದ ಪರಿಸ್ಥಿತಿ. ಬಸವರಾಜ್ ಹಿರೇಮಠ್ ಸರ್ ಅವರ ನೇತೃತ್ವದಲ್ಲಿ ಪದ್ಮ ಪ್ರಸಾದ್ ಹೋಳಿ, ರಾಜು ಟಕ್ಕೇಕರ್, ಅಭಿಷೇಕ್ ಎಳ್ಳೂರ್ಕರ್, ವೈಭವ್ ಪಾಟೀಲ್ ಮತ್ತು ರಾಹುಲ್ ಪಾಟೀಲ್ ಅವರು ಪೊಲೀಸ್ ಮತ್ತು ಸ್ಥಳೀಯ ನಾಗರಿಕರ ಸಹಕಾರದಿಂದ ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು. ಇದು ಕೇವಲ ಯಶಸ್ಸಿನ ಕ್ಷಣವಲ್ಲ, ಮಾನವೀಯತೆಯ ನಿಜವಾದ ವಿಜಯವಾಗಿದೆ. ವಿನಾಯಕನ ಬಂತು ರಿಲೀಫ್ ಮಾಡ್ಕೋಬೇಕು ಸರ್ ಎಲ್ಲ. ಈಗೆಲ್ಲ ರಿಲೀಫ್ ಮಾಡ್ಕೊ ಆಕ್ಚುಲಿ ಏರಿಸ್ಬಿಡ್ತೀನಿ ರೀ. ಎಲ್ಲ ರಿಲೀಫ್ ಮಾಡ್ಕೊಟ್ಟು ಎಲ್ಲ ರಿಲೀಫ್ ಮಾಡ್ಕೊಡ್ರಲ್ಲ. ಪ್ಲಾಸ್ಟಿಕ್ ಒಳಗೆ ಹಾಕ್ರಿ. ಎಲ್ಲ ಚೆಕ್ ಮಾಡ್ತೀವಿ. ಗೊತ್ತಾಗತ್ತಲ್ಲ ಏನು ಗೊತ್ತಾಗಲ್ಲ. ಆಮೇಲೆ ಹಂಗೆ ಅದ ಹಿಂಗೆ ಆಮೇಲೆ ತೋರಿಸ್ತಾರೆ. ಅದನ್ನು ಇಲ್ಲಿ ಹಾಕಿ ಆಮೇಲೆ ಅಲ್ಲೇ ಹಾಕೋಣ. ಪೂರ್ತಿ ಬಾಜು ಅಂದ್ರೆ ಅದರ ಮೇಲೆ ಹೋಗ್ಬಿಡ್ತದೆ. ತಿರುಗಿದ್ರೆ ಇದ್ರ ಮೇಲೆ ಪರಿಸರ
ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो. अमरकॉन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಕ್ಯಾಂಟೋನ್ಮೆಂಟ್ ಬೋರ್ಡ್ ಸಭೆ ನಡೆಯಿತು. ಈ ಸಭೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಮುಖರ್ಜಿ ಅವರ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಉದ್ಭವವಾದ ತನಿವಿನ ಹಿನ್ನೆಲೆಯಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಳ್ಳುವ ಸೂಚನೆಗಳನ್ನು ನೀಡಲಾಗಿದೆ ಅಂತ ಮಾಹಿತಿ ನೀಡಿದರು.
ಬೆಳಗಾವಿಯಲ್ಲಿ ಕ್ಯಾಂಟೋನ್ಮೆಂಟ್ ಬೋರ್ಡ್ ಸಭೆ ನಡೆಯಿತು. ಈ ಸಭೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಮುಖರ್ಜಿಯವರು ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಉದ್ಭವವಾದ ತನಿವಿನ ಹಿನ್ನೆಲೆಯಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಳ್ಳುವ ಸೂಚನೆಗಳನ್ನು ನೀಡಲಾಗಿದೆ ಎಂಬ ಮಾಹಿತಿಯನ್ನು ನೀಡಿದರು. इनका कोई इंटरेक्शन नहीं है। और दूसरा नील ग्रीन ट्रीज, बेसिकली मैक्सिमम इसमें जो है नील ग्रीन ट्रीज, और नील ग्रीन ट्रीज के लिए स्टेट गवर्नमेंट ऑफ कर्नाटक ने पहले ही ऑर्डर जारी कर रखे हैं, नील ग्रीन ट्रीज नहीं होनी चाहिए। और हमारे पूरे प्रीमाइसेस में यहाँ भी हमारे प्रीमाइसेस में नील ग्रीन ट्रीज हैं, और एक साइड गार्डन वहाँ भी नील ग्रीन ट्रीज। तो बेसिकली 31 में मोस्टली जो है नील ग्रीन ट्रीज है, कुछ ही जंगली ट्रीज हैं जिनको फॉरेस्ट डिपार्टमेंट से हमने इंस्पेक्शन करा दिया, इसलिए हम 31 ट्रीज होता है। तो इसमें मतलब न्यूज़पेपर में कहीं आया था मुझे पढ़ने के लिए, जो इन्वायरमेंटलिस्ट है वो चिंतित है कि हम उनके पेड़ जो है हटा रहे हैं, लेकिन जो है मैं आज जो मीडिया कर्मी है उनके माध्यम से बताना चाहता हूँ सब। ಈ ವೇಳೆ ಅವರು ಎಲ್ಲ ನಾಗರಿಕರು ಸುರಕ್ಷಿತವಾಗಿರಬೇಕು ಎಂಬ ಸೂಚನೆಯನ್ನ ನೀಡಿದರು. ಹಾಗೆ ಹೆಚ್ಚುವರಿ ರೇಷನ್ ಅನ್ನ ಮನೆಗಳಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಸಲಹೆಯನ್ನ ಕೂಡ ನೀಡಿದರು. ಜೊತೆಗೆ ಕ್ಯಾಂಟೋನ್ಮೆಂಟ್ ಪ್ರದೇಶದಲ್ಲಿರುವ 2 ಮಹಡಿಯ ಕಟ್ಟಡಗಳ ಕುರಿತು ಚರ್ಚೆ ಕೂಡ ನಡೆಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯ ಭಾರತೀಯ ಕುಟುಂಬ ಕಲ್ಯಾಣ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಯಿತು. ಬೆಳಗಾವಿಯ ಭಾರತೀಯ ಕುಟುಂಬ ಕಲ್ಯಾಣ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತೀಯ ಕುಟುಂಬ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಿ.ಸಿ. ಬಾವ್ಡೇಕರ್ ಅವರು ಜನಹಿತ ಕಾಪಾಡುವಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯ ಮಾದರಿಯಾಗಿದೆ. ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಿಸುವುದರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಬ್ಬರ ಜೀವನ ಮಟ್ಟ ಸುಧಾರಣೆಯಾಗೋಕೆ ಸಾಧ್ಯವೆಂದು ಹೇಳಿದರು. For the last 2 or 3 years, we are regularly coming here. Either we or some representative from the Family Planning Association. We have done a lot of activities also here. Hats off to Henry Durant for initiating this Red Cross movement, which is mainly known for voluntary service, irrespective of caste and creed, helping the needy. And I think in the whole country there is only one society, Red Cross Society. So internationally there may be in different countries. So I appreciate the services of the Red Cross Society. Someday I think in future I may be a member if sir agrees. Okay. Now coming, being the chairperson of Family Planning Association of India, I have taken up this responsibility from 2021. This was FPI was established in the year 1949. In India, there were a lot of, the population was very high. At present it is 8 billion all over the world, 145 crores in our country. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಪಿ. ಕುಲಕರ್ಣಿ, ವಿಕಾಸ್ ಕಲಗಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಘವೇಂದ್ರ ಕಾಲೋನಿಯಲ್ಲಿ ಸಾಯಿಬಾಬಾ ಮಂದಿರವನ್ನು ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ಹಣ್ಣಿನ ಸೀಸನ್ನಲ್ಲಿ ಸಾಯಿಬಾಬಾಗೆ ಅಲಂಕಾರವನ್ನ ಮಾಡ್ತಾರೆ. ಈ ಬಾರಿ ಮಾವಿನ ಹಣ್ಣನ್ನು ಇಡುವುದರ ಮೂಲಕ ವಿಶೇಷವಾಗಿ ದೇವಸ್ಥಾನದ ಕಮಿಟಿಯಿಂದ ಗುರುವಾರ ಪೂಜೆಯನ್ನು ಸಲ್ಲಿಸಲಾಯಿತು. ರಾಘವೇಂದ್ರ ಕಾಲೋನಿಯಲ್ಲಿ ಸಾಯಿಬಾಬಾ ಮಂದಿರವನ್ನ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ಹಣ್ಣಿನ ಸೀಸನ್ನಲ್ಲಿ ಸಾಯಿಬಾಬಾಗೆ ಅಲಂಕಾರ ಮಾಡುತ್ತಾರೆ. ಈ ಬಾರಿ ಮಾವಿನ ಹಣ್ಣನ್ನ ಇಡುವುದರ ಮೂಲಕ ವಿಶೇಷವಾಗಿ ದೇವಸ್ಥಾನ ಕಮಿಟಿಯಿಂದ ಗುರುವಾರ ಪೂಜೆ ಸಲ್ಲಿಸಿದ್ರು. ಸಾಯಿಬಾಬಾ ಮಂದಿರದಲ್ಲಿ ಪ್ರತಿ ಗುರುವಾರ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತಿದೆ. ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸಾಯಿಬಾಬಾ ಆಶೀರ್ವಾದ ಪಡೆಯುತ್ತಾರೆ.
ಕಪಿಲೇಶ್ವರ ಮಂದಿರದಲ್ಲಿ ಅಲಂಕಾರ ಮಾಡುವ ಮಾದರಿಯಲ್ಲಿ ರಾಘವೇಂದ್ರ ಕಾಲೋನಿಯ ಸಾಯಿಬಾಬಾ ಮಂದಿರಕ್ಕೆ ಮಾವಿನ ಹಣ್ಣಿನಿಂದ ಅಲಂಕಾರ ಮಾಡಿದ್ದು ನೋಡುಗರ ಕಣ್ಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಸಾಯಿಬಾಬಾ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಮಹೇಶ್ ವರ್ಣೇಕರ್ ಮಾತನಾಡಿ, ರಾಘವೇಂದ್ರ ಕಾಲೋನಿಯಲ್ಲಿ ನೂತನವಾಗಿ ಸಾಯಿಬಾಬಾ ಮಂದಿರ ನಿರ್ಮಾಣ ಮಾಡಿದ್ದೇವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ವೇಳೆ ಸಾಯಿಬಾಬಾ ಮಂದಿರ ಕಟ್ಟಡ ಭೂಮಿ ಪೂಜೆ ಮಾಡಲಾಯಿತು. ಬೆಳಗ್ಗೆ 7 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಹಾಗೂ ಸಂಜೆ 6 ಗಂಟೆಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತಿದೆ. ಅದೇ ರೀತಿ ಕಮಿಟಿಯ ಸದಸ್ಯರು ಸೇರಿಕೊಂಡು ಮಾವಿನ ಹಣ್ಣಿನಿಂದ ಸಾಯಿಬಾಬಾಗೆ ಅಲಂಕಾರ ಮಾಡುವುದಾಗಿ ನಿರ್ಧಾರ ಮಾಡಿದ್ವು. ಈ ಅಲಂಕಾರದ ಮಾವಿನ ಹಣ್ಣನ್ನು ಸಂಜೆ ಭಕ್ತರಿಗೆ वितरिಸಲಾಗುವುದು ಎಂದರು. ओम साईराम मंदिर ट्रस्ट राघवेंद्र कॉलनी तर्फे अक्षय तृतीयेच्या निमित्तानं आज गुरुवार निमित्ताने आंब्याची आरास ही पूजा ठेवलेली आहे. तसेच संध्याकाळी 90% जे यशस्वीतेमध्ये मार्क घेतलेत त्यांचा सत्कार करण्याचे ठेवलेले आहे. तरी कोण विद्यार्थी आमच्या खासबाग सर्कलमध्ये असतील त्यांनी आमच्या राघवेंद्र कॉलनीमध्ये साई मंदिरमध्ये संपर्क करावा. ಅಕ್ಷಯ ತೃತೀಯ ನಿಮಿತ್ತವಾಗಿ ಇಂದು ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ರಾಘವೇಂದ್ರ ಕಾಲೋನಿಯ ವಿದ್ಯಾರ್ಥಿಗಳಿಗೆ ಇಂದು ಸತ್ಕಾರ ಮಾಡಲಾಗುತ್ತಿದೆ ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದ್ರು. ನಮ್ಮ ದೇವಸ್ಥಾನ ಕಮಿಟಿಗೆ ನಮ್ಮ ರಾಘವೇಂದ್ರ ಕಾಲೋನಿ ಒಂದು ಅಭಿಮಾನದ ವಿಷಯ ಅಂತಂದ್ರೆ, ನಮ್ಮ ಏರಿಯಾದಲ್ಲಿ ಕಾಸ್ಬಾಗದಲ್ಲಿ ನಮ್ಮ ರಾಘವೇಂದ್ರ ಕಾಲೋನಿಯಲ್ಲಿ ನಾವು ವಿಚಾರ ಮಾಡದೆ ಇರ್ತಕ್ಕಂಥ ಈಗಿನ ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಂಡು ಪಾಸ್ ಆಗಿದ್ದರಿಂದ ನಮ್ಮ ದೇವಸ್ಥಾನದ ವತಿಯಿಂದ ಸಂಧ್ಯಾ ಕಡೆ ಅವರಿಗೆ ನಾವು ಸತ್ಕಾರವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಕಾಸ್ಬಾಗದಲ್ಲಿ ಯಾರಾದರೂ 90% ಮೇಲೆ ಯಾರಾದರೂ ಮಾಡಿದರೆ ಅವ್ರು ತಮ್ಮ ಹೆಸರುಗಳನ್ನು ಕೊಟ್ಟರೆ ನಾವು ಸತ್ಕಾರ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಸಂಜೆ ಕಡೆ ಇವತ್ತು ಅದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಆದಷ್ಟು ಜನ ಬಂದು ಅದಕ್ಕೆ ಅವರಿಗೆಲ್ಲ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಇವತ್ತು 8 ಗಂಟೆಗೆ ಅವರಿಗೆ ಸತ್ಕಾರ ಕಾರ್ಯಕ್ರಮ ಇದೆ. ಆ ಸತ್ಕಾರ ಕಾರ್ಯಕ್ರಮ ಎಲ್ಲರೂ ಭಾಗಿಯಾಗಬೇಕಂತೇಳಿ ಕಮಿಟಿ ವತಿಯಿಂದ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी ऋतु अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ. ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತಿಗೆ ಪಾಪಿ ಪಾಕಿಸ್ತಾನದ ಬಗ್ಗೆ ಮಾಹಿತಿ ನೀಡಿದ ಕೊನ್ನೂರಿನ ಹೆಮ್ಮೆಯ ಸೊಸೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಅವರ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಮನೆಯಲ್ಲಿ ಇವತ್ತು ಸಡಗರ ಸಂಭ್ರಮ ಮನೆ ಮಾಡಿತ್ತು. ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತಿಗೆ ಪಾಪಿ ಪಾಕಿಸ್ತಾನದ ಬಗ್ಗೆ ಮಾಹಿತಿ ನೀಡಿದ ಕೊನ್ನೂರಿನ ಹೆಮ್ಮೆಯ ಸೊಸೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಅವರ ಪತಿಯ ಕರ್ನಲ್
ತಾಜುದ್ದೀನ್ ಬಾಗೇವಾಡಿ ಮನೆಯಲ್ಲಿ ಇವತ್ತು ಸಡಗರದ ಸಂಭ್ರಮ. ಮನೆಯ ಮುಂದೆ ಸೋಫಿಯಾ ಮೇಡಮ್ ತುಮ್ ಆಗೆ ಬಡೋ ದೇಶ್ ತುಮಾರೆ ಸಾಥ್ ಹೇ ಜೈಕಾರದ ಘೋಷಣೆಯಾಗಿದೆ. ಹೌದು, ಪಾಕಿಸ್ತಾನ ವಿರುದ್ಧ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಹಿನ್ನೆಲೆ ಪ್ರಥಮವಾಗಿ ಸೇನಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ದೇಶಕ್ಕೆ ಕೊಟ್ಟಿದ್ದ ಗೋಕಾಕ್ ತಾಲೂಕಿನ ಕೊನ್ನೂರಿನ ಸೊಸೆ ಸೋಫಿಯಾ ಇವತ್ತು ಕೇವಲ ಗ್ರಾಮಕ್ಕೆ ಅಷ್ಟೇ ಅಲ್ಲ, ಕರ್ನಾಟಕಕ್ಕೂ ಕೂಡ ಹೆಮ್ಮೆಯ ವಿಷಯ ಹಾಗೂ ಗೌರವ. ಕೊನ್ನೂರಿನ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಇವರನ್ನ 2015ರಲ್ಲಿ ಗುಜರಾತಿನ ವಡೋದರಾದಲ್ಲಿ ಮದುವೆಯಾದ ಸೋಫಿಯಾ ಪತಿಯ ಮನೆಗೆ ಬಂದಿದ್ದು ಕೇವಲ 3 ಬಾರಿ ಮಾತ್ರ. ನಂತರ ರಂಜಾನ್ಗೆ ಬರಬೇಕಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಬೇಸಿಗೆಯಲ್ಲಿ ರಜೆ ಸಿಗದ ಕಾರಣ ಬರಲಿಕ್ಕೆ ಆಗಲಿಲ್ಲ ಎಂದು ಮಾವ ಗೌಸಸಾಬ್ ಬಾಗೇವಾಡಿ ತಿಳಿಸಿದ್ದಾರೆ. ನಮ್ಮ ಸೊಸೆ ತನ್ನ ಸಾಧನೆಯಿಂದ ನಮ್ಮ ಊರು ಕರ್ನಾಟಕದ ಗೌರವವನ್ನ ಹೆಚ್ಚಿಸಿದ್ದಾರೆ. ಅದಕ್ಕಾಗಿ ದೇಶ ಸಲುವಾಗಿ ದುಡಿಯಿರಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಅದರಂತೆ ಮಕ್ಕಳು ದೇಶ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಈ ದಾಳಿಯ ನಂತರ ಸೊಸೆ ಜೊತೆಗೆ ಮಾತನಾಡಿಲ್ಲ, ಮಗನ ಜೊತೆಗೆ ಮಾತನಾಡಿದ್ದು ಹಬ್ಬದ ಸಂಭ್ರಮದಂತೆ ಆಗಿದೆ ಎಂದು ತಿಳಿಸಿದ್ದೇನೆ ಎಂದರು. ಒಳಗೆ ನಮ್ಮ ಒಂಥರ ಮನಸ್ಸಲ್ಲಿ ಹೆಮ್ಮೆತನ ಬಂತು, ಮನಸ್ಸು ಖುಷಿ ಆಯ್ತು. ನಮ್ಮ ಸೊಸೆ ನನ್ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ. ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು. ನಾವು ನಮ್ಮ ಮಕ್ಕಳಿಗೆ ಆದರೂ ಬಡ್ಡಿಯಿಂದ ಅದೇ ಹೇಳ್ಕೊತ ಬಂದು ದುಡೀರಿ ಮತ್ತು ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದು. ಆ ಥರ ನನ್ನ ಮಕ್ಕಳು ಹೆಸರು ಗಳಿಸ್ಯಾರ್ರಿ. ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆಯ್ತು. ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ದಾರ್ರಿ. 2015ರಾಗ ಇವ್ರು ಮದುವೆ ಮಾಡಿ ಗುಜರಾತ್ ಬಡೋದರಾದವ್ರು ಪ್ರಾಪರ್ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರಿಗೆ ಪಸಂದ್ ಬಂದರು. ಅವ್ರಿಗೆ ಬಂದು ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು 10-20 ಮಂದಿನ ಕರ್ಕೊಂಡು ಹೋಗಿ ಅವ್ರ ಮದುವೆ ಅಲ್ಲೇ ಗುಜರಾತ್ನ ಬಡೋದ್ರಾಗ ಮಾಡಿ ಈಗ ಇವ್ರಿಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇಡೀ ದೇಶಕ್ಕೆ ಬಗ್ಗೆ ಸೊಸಿ ಕೂಡ ಮಾತಾಡಿಲ್ರಿ. ಮಗಾನ ಮಾತಾಡಿದ, ಮಗಾನ ಹೇಳಿದ. ಸೊಸಿ ಎಲ್ಲೂ ದಿಲ್ಯಾಗ ಎಲ್ಲೂ ಅದಾಳ್ರಿ, ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ. ಮಗಾನ ಅಷ್ಟೆ ಮಾತಾಡಿ ಹೇಳಿದ. ನಮಗೊಂಥರ ಬೆಳ್ತಂದಾಗ ನಿದ್ದೆ ಹತ್ಲಿಲ್ರಿ. ಒಂದು ದೊಡ್ಡ ಹಬ್ಬ ಆದಂಗ ಆತ್ರಿ. ಆಮೇಲೆ ನನ್ನ ದೋಸ್ತರ ಬಳಗ ಅದೆಲ್ಲರೂ ಬಂದು ಬೆಳಗಿಂದ ಬಂದು ನನಗೆಲ್ಲ ಗೌರವತನ ಮಾಡಾಕತ್ರು. ಹಿಂಗಾಗಿ ನಮ್ಮ ಮನಸ್ಸು ಒಂದು ಖುಷಿ ತಗೊಂಡ್ಕೊಂಡಿದ್ದೆ. ಆ ಘಟನೆ ಆಪರೇಷನ್ ಸಿಂಧೂರವನ್ನ ನಿಮ್ ಸೊಸಿ ಹೇಳ್ತಾಳೆ, ಭಾಳ ಹೆಮ್ಮೆ ಅನ್ನಿಸ್ತು. ಯಾಕಂದ್ರೆ ಅವ್ರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತಾರು. ಆದ್ರೆ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿಂತು ಅವರೆಲ್ಲ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ನಮಗೆ 3 ಗಂಡು ಮಕ್ಕಳು, ಅದರಲ್ಲಿ ಓರ್ವ ಮಗ ಅಗ್ನಿಶಾಮಕದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾನೆ. ಕೊನ್ನೂರಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮಾಡಿದ್ದಾನೆ. ನಂತರ ಕಮಾಂಡರ್ ಟ್ರೈನಿಂಗ್ನಲ್ಲಿ ಪಾಸ್ ಆಗಿದ್ದಾನೆ. ಇಬ್ಬರು ಕರ್ನಲ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ವರ್ಷದಲ್ಲಿ ನಾನು 2 ಸಲ ಮಗನ ಹತ್ತಿರ ಹೋಗಿದ್ದೇನೆ ಎಂದರು. ಈ ಸುದ್ದಿ ಹರಡ್ತಾ ಇದ್ದಂತೆ ಸೋಫಿಯಾ ಅವರ ಮನೆಯ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು. ಸೋಫಿಯಾ ಕುರೇಶಿ ಅವ್ರಿಗೆ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ, ವಂದೇ ಮಾತರಂ. ಸೋಫಿಯಾ ಮೇಡಮ್ ತುಮ್ ಆಗೆ ಬಢೋ, ದೇಶ್ ತುಮ್ಹಾರೆ ಸಾಥ್ ಹೈ, ಬಲೋ ಭಾರತ್ ಮಾತಾ ಕಿ. ಮನೆಗೆ ಬಂದು ಸಾರ್ವಜನಿಕರು ಗೌಸಸಾಬ್ ಇವರಿಗೆ ಕೈಕುಲುಕಿ ಅಂತಹ ಸೊಸೆಯನ್ನ ಪಡೆದಿದ್ದಕ್ಕೆ ಧನ್ಯವಾದ ಜೊತೆಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀ ಮಾಟಬಸವಣ್ಣ ಭವ್ಯ ಜಾತ್ರಾ ಮಹೋತ್ಸವ 7 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬುಧವಾರ ಸಂಪನ್ನಗೊಳಿತು. ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ್ ಗ್ರಾಮದ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀಮಾಟ ಬಸವಣ್ಣ ಭವ್ಯ ಜಾತ್ರಾ ಮಹೋತ್ಸವವು 7 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬುಧವಾರ ಸಂಪನ್ನಗೊಂಡಿತ್ತು. ಜಾತ್ರಾ ಮಹೋತ್ಸವದಲ್ಲಿ ಮಾಟ ಬಸವಣ್ಣ ಹಾಗೂ ಎಲ್ಲ ದೇವರ ಪಲ್ಲಕ್ಕಿಗಳ ದರ್ಶನವನ್ನ ಭಕ್ತರು ಪಡೆದರು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ನೆರವೇರಿದ್ವು. ಪ್ರತಿದಿನವೂ ವಿವಿಧ ಶ್ರೀಗಳ ಆಶೀರ್ವಚನ ಭಕ್ತರಲ್ಲಿ ಭಕ್ತಿ ಭಾವ ಮತ್ತು ಆತ್ಮ ಚಿಂತನೆಗೆ ಸ್ಫೂರ್ತಿಯನ್ನಿತ್ತು. ಶರಣರ ಸಾಂಸ್ಕೃತಿಕ ಪರಂಪರೆಯ ಮಹತ್ವ, ನೈತಿಕತೆ, ಸದ್ಗುಣಗಳು ಹಾಗೂ ಸಂಸಾರದ ನಿಜ ತಾತ್ಪರ್ಯ ಕುರಿತು ಶ್ರೀಗಳು ಉಪದೇಶ ಮಾಡಿದ್ರು. ಶ್ರೀಮಾಟ ಬಸವಣ್ಣ ದೇವರಿಗೆ ಶ್ರೀ ಕ್ಷೇತ್ರ ಮುಕ್ತಿ ಮಠದ ಶ್ರೀ ತಪೋರಣ್ಣ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ವಿಶೇಷ ಪೂಜೆ ಸಲ್ಲಿಸಿದ್ರು.
ನಂತರ ಮಾತನಾಡಿ ಅವರು ಜೀವನದಲ್ಲಿ ಎಷ್ಟು ಆಸ್ತಿ ಸಂಪಾದಿಸಿದ್ದೆವು ಎಂಬುದು ಮುಖ್ಯವಲ್ಲ, ಹೇಗೆ ಬದುಕಿದ್ದೆವು ಎಂಬುದು ಮುಖ್ಯವಾಗುತ್ತದೆ ಎಂದರು. ನಮ್ಮ ಬದುಕಿನಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಅಳವಡಿಸ್ಕೊಂಡಾಗ ನಮ್ಮ ಬದುಕು ಒಂದು ಸುಂದರವಾಗಿರ್ತಕ್ಕಂಥ ಹೂದೋಟದಂಗೆ ನಿರ್ಮಾಣ ಆಗ್ತದೆ. ಅದಕ್ಕೆ ಶರಣರು ಹೇಳ್ತಾರ, ಏನು ನಡೆದಾದು ಇನ್ನೇನು ನಡೀತಾದು ಅಂತ ಹೇಳ್ತಾರೆ. ಶರಣರೇನು ಹೇಳ್ತಾರಂದ್ರೆ, ಏನು ನಡೆದದ ಈಗಿನ ಜಗತ್ತು ಎಲ್ಲಿಗೆ ಯಾರು ಮಾತು ಯಾರು ಕೇಳಾರ್ದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಯಾರು ತಂದೆ ಮಾತು ಮಕ್ಕಳು ಕೇಳದಂಥ ಪರಿಸ್ಥಿತಿಗೆ ಬಂದಿದ್ದಾರ. ಮಕ್ಕಳ ಮಾತು ಅಂತ ಹಂಗೆ ಹಲವಾರು ಒಂದು ವ್ಯವಹಾರ ದೃಷ್ಟಿಯಲ್ಲಿ ನೋಡಿಕೊಂಡಾಗ ಜೀವನದಲ್ಲಿ ಏನೆಲ್ಲ ಸಾಧಿಸಲಿಕ್ಕೆ ಹೊರಟಿದ್ದೀವಿ, ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅನ್ನೋದೇ ಮರೆತು ಹೊಂಟಿದ್ದೀವಿ. ಅದಕ್ಕೆ ಏನು ನಡೆದಾದು ಇನ್ನೇನು ನಡೀತಾದೋ, ಹೇಳದ ಕೇಳದು ಮಕ್ಕಳು ಹುಟ್ಟಿ ಮನೆ ಮಾರಳಿತಾವು ಅಂತ ಹೇಳಿದರು ಶರಣರು. ಹೇಳಿದ ಮಾತು ಕೇಳಲಾರ್ದಂತ ಮಕ್ಕಳು ಹುಟ್ಟಿ ಮನೆ ಮಾರನ್ನ ಅಳಿತಕ್ಕಂತ ಕಾಲ ಬರ್ತದ ಅಂತ ಹೇಳಿದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಪರೇಷನ್ ಸಿಂಧೂರ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ. ಭಾರತೀಯ ಸೇನೆಯಲ್ಲಿ ಮಹಿಳೆಯರ ಮಹತ್ವದ ಪೂರ್ಣ ಪಾತ್ರ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಶಕ್ತಿಶಾಲಿ ದಾಳಿ. ಬೆಳಗಾವಿಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಂದ ಸಿಹಿ ವಿತರಿಸಿ ಸಂಭ್ರಮಾಚರಣೆ. ಶ್ರೀ ಕನಕದಾಸ ವೃತ್ತದಲ್ಲಿ ಕೆಟ್ಟ ಸಿಗ್ನಲ್ ಲೈಟ್, ಸಂಚಾರ ದಟ್ಟಣೆ ಹೆಚ್ಚಾದ ಪರಿಸ್ಥಿತಿ. ಸಂಚಾರಿ ಪೊಲೀಸ್ ಇಲ್ಲದೆ ವಾಹನಧಾರಕರು ಪೇಚಿಗೆ ಸಿಲುಕುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಬಳಿಕವೂ ಸಿಗ್ನಲ್ ಲೈಟ್ ದುರಸ್ಥಿತಿಗೆ ಜಾಗೃತಿ ಅಗತ್ಯ. ಅಡಿ ಬಾವಿಯಿಂದ 23 ವರ್ಷ ಯುವಕನ ಶವವನ್ನ ಯಶಸ್ವಿಯಾಗಿ ಹೊರತೆಗೆಯುವ ಕಾರ್ಯ. ಬಸವರಾಜ ಹಿರೇಮಠ್ ನೇತೃತ್ವದಿಂದ ರಕ್ಷಣಾ ಕಾರ್ಯವನ್ನ ಪೂರ್ಣಗೊಳಿಸಲಾಗಿದೆ. ಪೊಲೀಸ್ ಮತ್ತು ಸ್ಥಳೀಯ ನಾಗರಿಕರ ಸಹಕಾರದಿಂದ ಮಾನವೀಯತೆ ನಿಜವಾದ ವಿಜಯ ಸಾಧಿಸಿದೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾರೆ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.